ಮೈಸೂರಲ್ಲಿ ಗಾಂಜಾ ಕೇಸ್ಗಳು ಹೆಚ್ಚು ಆಗ್ತಾ ಇರೋದಕ್ಕೆ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಹೈಕೋರ್ಟಲ್ಲಿ ಆಶ್ಚರ್ಯ ವ್ಯಕ್ತಪಡಿಸಿ ಏನ್ರಿ ಗಾಂಜಾ ಆರೋಪದ ಕೇಸೆಲ್ಲ ಲೋಕಾಯುಕ್ತದಲ್ಲಿ ಸೆಟ್ಲ್ ಮಾಡ್ತಿದ್ದೀರಾ ಅಂತ ಕೇಳಿದ್ದಾರೆ. ಬೆಂಗಳೂರಿನಿಂದ ಲಂಡನ್ಗೆ ಹೋಗ್ತಾ ಇದ್ದ ಏರ್ ಇಂಡಿಯಾ ಬೋಯಿಂಗ್ ವಿಮಾನ ಡ್ರೀಮ್ಲೈನರ್ನಲ್ಲಿ ಇಂಧನ ನಿಯಂತ್ರಣ ಸ್ವಿಚ್ನಲ್ಲಿ ಜೋಶ ಪತ್ತೆಯಾಗಿತ್ತು. ಅದು ಸ್ಲಿಪ್ ಆಗಿಬಿಟ್ಟಿತ್ತಂತೆ. ಅದೇ ಮೊನ್ನೆ ಕ್ರ್ಯಾಶ್ ಆಯ್ತಲ್ಲ ಅದೇ ಥರ. ಆಮೇಲೆ ಕಂಡಿಡಿದು ಸರಿ ಮಾಡಿದ್ದಾರೆ. ಬಟ್ ಈಗ ಎಲ್ಲರೂ ಹೇಳುತ್ತಿರೋದು ಅವತ್ತಾಗಿದ್ದು ಅದೇ, ಇವತ್ತು ಸಿಗಾಕೊಂಡಿದ್ದು ಅದೇನೆ ಅಂತ. CM ಸಿದ್ದರಾಮಯ್ಯನವರು VBG ರಾಮ್ಜಿ ಪರಿಷತ್ನಲ್ಲಿ ಮಾತಾಡುವಾಗ ಬಿಲ್ ಬಗ್ಗೆ ಬಿಜೆಪಿಯವರು ಗಲಾಟೆ ಮಾಡಿದ್ದಾರೆ. ಆಗ ನಜೀರ್ ಅಹಮದ್ ಎದ್ದು ನಿಂತ್ಕೊಂಡು ಪ್ರಧಾನಿ ಮೋದಿಗೆ ದೇಶದ್ರೋಹಿ ಎಂದಿದ್ದಾರೆ. ಬಿಜೆಪಿಯವರು ಆಕ್ಷೇಪಿಸಿ ಸದನದ ಬಾವಿಗೆ ಎಳೆದು ಕ್ಷಮೆ ಕೇಳಿದ್ದಾರೆ. ಕ್ಷಮೆ ಕೇಳಬಾರ್ದು, ಕ್ಷಮೆ ಕೇಳಿದ್ರೆ ಕಲಿಸುತ್ತೆ. ಅದೆಂಗಾಗುತ್ತೆ ಕ್ಷಮೆ ಕೇಳೋದು? ಈಗ ಯಾರೊಬ್ಬರು ಸುಮ್ಮನೆ ನಿಂತ್ಕೊಂಡ್ಬಿಡೋದು ದಿನ ಇದ್ದಕ್ಕಿದಂತೆ. ನಜೀರ್ ಅಹಮದ್ ನಿಮ್ಮಪ್ಪ ಭಯೋತ್ಪಾದಕ, ನಿಮ್ಮಪ್ಪ ದೇಶದ್ರೋಹಿ ಏನು ಬಿಡೋದಪ್ಪ, ಸುಮ್ಮನೆ ಅಂದ್ಬಿಡೋದಪ್ಪ. ಆಮೇಲೆ ಸಾರಿ ಅಪ್ಪ ತಪ್ಪಾಗೋಯ್ತಪ್ಪ ಅಂದ್ಬಿಟ್ರೆ ಓಕೆನಾ? ಅದು ಹೆಂಗೆ ಸದನದಲ್ಲಿ ಇರುವಂಥ ಒಬ್ಬ ಪ್ರಧಾನಿಗೆ ನೀವು ದೇಶದ್ರೋಹಿ ಅಂತ ಕರೆಯೋ ಒಬ್ಬ ಇರ್ರೆಸ್ಪಾನ್ಸಿಬಲ್ ಮೆಂಬರ್ ಇದ್ದರೆ ಏನಾಗುತ್ತೆ? ಮೊದಲು ಸಿದ್ದರಾಮಯ್ಯ ಆಗಿದ್ದಿದ್ರೆ ಒಂದು ಕಾಲಿಗೆ ಬಾಂಗ್ಲಾದೇಶದವ್ರಿಗೆ ಅಕ್ರಮದವ್ರು ಮನೆ ಕೊಡಿದ್ರೆ ಮನೆ ಕೊಡ್ತೀನಿ ಅಂತ ಅಂತಿರಲಿಲ್ಲ. ಆ ಕರ್ನಾಟಕದ ಆನೆಯಿಂದ ಸಾಯಿತು ಅಂದ್ರೆ ಅದು ಯಾರಿಗೋ ಪರಿಹಾರ ಕೊಡ್ತಿರಲಿಲ್ಲ. ಎಲ್ಲ ವ್ಯತ್ಯಾಸ ಆಗ್ಬಿಟ್ಟಿದೆ ಅಂತ ಹೇಳಿದ್ದಾರೆ. ಅರಣ್ಯ ಮಂತ್ರಿ ನಾವು ಕೊಟ್ಟಿರ್ರಿ ದುಡ್ಡನ್ನು ಅಂದಿದ್ದಾರೆ. ನೀವು ಕೊಟ್ಟಿಲ್ಲ, ಕರೆಕ್ಟು. ಕೊಡಕ್ಕೆ ಹೋಗಿದ್ರಿ, ಅವರೇ ಬೇಡ ಅಂದ್ಬಿಟ್ರು, ಅದಕ್ಕೆ ಬಂದುಬಿಟ್ರಿ ವಾಪಸ್ ಅಷ್ಟೇ. ಉತ್ತರ ಪ್ರದೇಶದ ಡಿಯೋರಿಯಾ ಜಿಲ್ಲೆಯಲ್ಲಿ 14 ವರ್ಷದ ಬಾಲಕನೊಬ್ಬನಿಗೆ ಮೋಮೋಸ್ ತಿನ್ನಿಸೋ ಆಸೆ ತೋರಿಸಿ ಫ್ರೀ ಮನೆಯಿಂದ ಚಿನ್ನಾಭರಣ ತರಿಸಿ ಕಳ್ಳತನ ಮಾಡಿಸಿದ್ದಾರೆ 3 ಜನ ಯುವಕರು. ಈಗ ಅವ್ರು ಪರಾರಿಯಾಗಿದ್ದಾರಂತೆ. ಒಂದು ಸಿಗ್ತಾರೆ ಎಳ್ಕೊಂಬಂದ್ರೆ. ಸಿದ್ಧಗಂಗಾ ಮಠದ ಜಾತ್ರಾ ಮಹೋತ್ಸವ ಹಿನ್ನೆಲೆಯಲ್ಲಿ ಸಿದ್ಧಲಿಂಗ ಸ್ವಾಮಿಗಳು ಇವತ್ತು ಭಿಕ್ಷಾಟನೆ ಮಾಡಿದ್ದಾರೆ. ಅದೊಂದು ಪದ್ಧತಿ, ಪರಂಪರೆ ಮಾಡೋದು ಇವತ್ತು ಮಾಡಿದ್ದಾರೆ. ತುಮಕೂರಿನ ಬಟವಾಡಿಯಲ್ಲಿ APMC ಮಾರುಕಟ್ಟೆ ಹತ್ತಿರ ಮಾಡಿದ್ದಾರೆ. ಟಿಬೇಟಿಯನ್ ಧರ್ಮಗುರು ದಲೈ ಲಾಮಾಗೆ ಗ್ರಾಮಿ ಪ್ರಶಸ್ತಿ ಕೊಟ್ಟಿದ್ದಾರೆ. ವೆರಿ ಗುಡ್, ಒಳ್ಳೆಯದು, ಸಂತೋಷ. ಪಾಕಿಸ್ತಾನದ ಸೈನಿಕನ ಮೇಲೆ ಗುಂಡುಗಳನ್ನು ಸುರಿಮಳೆಗೈದ ಬಲೂಚ್ ಮಹಿಳೆ ಕೆಲವು ನಿಮಿಷದ ನಂತರ ಮೃತಪಟ್ಟಿದ್ದಾಳೆ. ಏನೋ ಸೂಯಿಸೈಡ್ ಬಾಂಬರು ಅಂತಿದ್ದಾರೆ. ಒಂದು 200 ಜನ ಹೊಡೆದಾಕಿದ್ದಾರಂತೆ ಇಬ್ಬರು ಸೇರಿಕೊಂಡು ಅಲ್ಲಿ ಬಲೂಚಿಸ್ತಾನಲ್ಲಿ, ಪಾಕಿಸ್ತಾನಲ್ಲಿ. ಹಿಮಾಲಯ ಶ್ರೇಣಿಯಲ್ಲಿ ಕಾಣಸಿಗುವ ಅಪರೂಪದ ಹಿಮಚಿರತೆಗಳು ಕ್ಯಾಮ್ರಾಗೆ ಬಿದ್ದಿದೆ. ಓಹೋ, ಒಂದಲ್ಲ ಎರಡಲ್ಲ 3 ವೆರಿ ರೇರ್ ಸೈಟಿಂಗ್. ಬಾರ್ಡರ್ ರೋಡ್ ಆರ್ಗನೈಸೇಷನ್ಸ್ನವರು ಹಂಚ್ಕೊಂಡಿದ್ದಾರೆ ಇದನ್ನು. ಭಾಳ ಆಶ್ಚರ್ಯಪಟ್ಟಿದ್ದಾರೆಲ್ಲ. ಯಾಕಂದರೆ ಅದು ಬೇಸಿಕಲಿ ತುಂಬ ಸೀಕ್ರೆಟಿವ್ ಎನಿಮಲ್ಲು. ಯಾರ ಕಣ್ಣಿಗೂ ಕಾಣಲ್ಲ. 3ನೇದು ಅದರದ್ದು ಕ್ಯಾಮಫ್ಲೇಜಿಂಗ್ ಹೆಂಗಿರುತ್ತೆ ಅಂದರೆ ಅದು ತನ್ನ ಪರಿಸರದ ಜೊತೆನೇ ಸೇರ್ಕೊಂಡ್ಬಿಡುತ್ತೆ, ಕಾಣೋದೇ ಇಲ್ಲ ಯಾರಿಗೂ. ಅನ್ಬಿಲೀವಬಲಿ ರೇರ್. ಅದು 3. ಯಪ್ಪ, ಎಸ್, ಓಕೆ.